ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಸೊರಬ ತಾಲೂಕಿನ ಹಲವೆಡೆ ಮಹಿಳಾ ಸಮಾವೇಶವನ್ನ ಆಯೋಜಿಸಿದ್ರು. ಚುನಾವಣೆಯ ಕಾವು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮೋದಿ ಗೆಲುವಿಗಾಗಿ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ರಾಘವೇಂದ್ರ ಅವರ ಮಾತಿದು. ದಿನೇ ದಿನೇ ಪಕ್ಷದ ಪರವಾಗಿ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಬೈಂದೂರು ಕ್ಷೇತ್ರದಲ್ಲಿ ಹೆಚ್ಚು ಲೀಡ್ ಬರುವ ವಿಶ್ವಾಸದಲ್ಲಿದ್ದೇವೆ. ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸುತ್ತೇನೆ. ನಾಮಪತ್ರ ಸಲ್ಲಿಸುವ ವೇಳೆ ಕುಮಾರಸ್ವಾಮಿಯವರು ಭಾಗಿಯಾಗ್ತಾರೆ ಅಂತ ಹೇಳ್ತಾರೆ ರಾಘವೇಂದ್ರ. ಈಗಾಗಲೇ ಚುನಾವಣೆ ಫಸ್ಟ್ ಫೇಸ್ ಪ್ರೋಸೆಸ್ ನಾಮಿನೇಷನ್ ಇದೆಲ್ಲದೂ ಕೂಡ ಈಗ ಆಲ್ರೆಡಿ ಶುರುವಾಗಿದೆ. ಗೌರವ ಮೋದಿಜಿಯವರು ಕೂಡ ನಾಡಿದ್ದು ಮಂಗಳೂರು ಕಡೆಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ. ಒಂದು ಸಂತೋಷ ಸುದ್ದಿ ಅಂದ್ರೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ, ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ರು. ನಾವು ಈ ಬಾರಿ 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಬಿಜೆಪಿಯನ್ನ, ನಿಮ್ಮ ರಾಘಣ್ಣನ ನಾವು ಗೆಲ್ಲಿಸ್ತೀವಿ. ಒಂದು ಗೌರವಂತ ಪ್ರಧಾನಮಂತ್ರಿಗಳು ಮುಂದೆ ಯಾವತ್ತಾರ ಒಂದಿನ ಆ ಬೈಂದೂರು ಕ್ಷೇತ್ರಕ್ಕೆ ಕೊಲ್ಲೂರು ತಾಯಿಯ ಒಂದು ದರ್ಶನ ಕರ್ಕೊಂಬರುವಂತ ಒಂದು ಪ್ರಯತ್ನ ಆಗಬೇಕು ಅನ್ನೋದು ಒಂದು ಅವ್ರದ್ದೆಲ್ಲರೂ ಕೂಡ ಪ್ರಾರ್ಥನೆ ಇದೆ. ಆದರೆ ಈಗಾಗಲೇ ಬೇರೆ ಬೇರೆ ರೀತಿಯಂತ ಸಂದೇಶ ಅಲ್ಲಿಗೆ ತಲುಪಿ PM ಆಫೀಸಿಂದ ಅಧಿಕೃತವಾಗಿ ನಮ್ಮ ಕಚೇರಿಗೆ ಫೋನ್ ಬಂದಿದೆ. ಗೌರವಂತ ನಮ್ಮ ಶಾಸಕರ ಕಡೆ ಬಂದು ಏನು ಎಂತ ಎಲ್ಲದೂ ಕೂಡ ಕ್ರಾಸ್ ವೆರಿಫಿಕೇಶನ್ ತಗೊಂಡಿದ್ದಾರೆ. ಅಂದ್ರೆ ಇಷ್ಟು ಸೂಕ್ಷ್ಮವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಅನ್ನಕ್ಕೆ ಒಂದು ಕಾರ್ಯಕ್ರಮ, ಒಂದು ಉತ್ಸಾಹ, ಇಂಥ ದೊಡ್ಡ ಒಂದು ಸಂಕಲ್ಪನ ಬೈಂದೂರಿನಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಭದ್ರಾವತಿ ನನ್ನ ಯೋಗ ನೋಡಿ, ಒಂದೊಂದು ಬೂತ್ ಇಂದನೂ ಕೂಡ 370 ಅಂದ್ರೆ ಆರ್ಟಿಕಲ್ 370 ಏನಾಯ್ತು ಅದಕ್ಕೆ 370 ರೂಪಾಯಿಯನ್ನ ಪ್ರತಿ ಬೂತಲ್ಲೂ ಕೂಡ 1 ರೂಪಾಯಿಯನ್ನ ಹಾಕೊಂಡು 290 ಬೂತಲ್ಲೂ ಕೂಡ ಆ ಕಾಣಿಕೆ ಮೊತ್ತವನ್ನು ಜೋಡಿಸ್ಕೊಂಡು ನಿನ್ನೆ ನನಗೆ ಹಾರೈಸಲಿಕ್ಕೋಸ್ಕರ ಭದ್ರಾವತಿಯಲ್ಲಿ ಮೊನ್ನೆ ಬಂದಿದ್ರು. ನಿನ್ನೆ ಭದ್ರಾವತಿಯಲ್ಲಿ ನಾನು ಮಾಡಿದಂತ ಯಾವುದೋ ಒಂದು ಹಿಂದಿನ ಒಂದು ಪುಣ್ಯದ ಕೆಲಸಕ್ಕೆ ಎಲ್ಲ ಆಶೀರ್ವಾದನ ತೆಗೆದುಕೊಂಡು ನನಗೆ ಹಾರೈಸಿ ಹೋಗಿದ್ದಾರೆ. ಅಂದ್ರೆ ಈ ರೀತಿ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧವನ್ನು ಇಟ್ಕೊಂಡು ಕಾರ್ಯಕರ್ತರು, ನಾವು, ನಮ್ಮ ಮತದಾರರು ಒಳ್ಳೆ ರೀತಿಯಿಂದ ಒಂದು ಪ್ರಚಾರಗಳು ಆಗ್ತವೆ. ದಿನದಿಂದ ದಿನ ಚುನಾವಣೆಯ ದಿನಾಂಕ ಹತ್ತಿರ ಆಗ್ತಿದ್ದಾಗೆ ಚುನಾವಣೆಯ ಒಂದು ಕಾವು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತೆ ವಿಶೇಷವಾಗಿ ತನ್ನ ಸ್ವಂತ ಕೆಲಸ ಕಾರ್ಯಗಳನ್ನ ಬಿಟ್ಟು ಮೋದಿಜಿಗೋಸ್ಕರ ಇನ್ನೊಂದು 25 ದಿನ 30 ದಿನ ನಮ್ಮ ಸಮಯವನ್ನ ಸಂಪೂರ್ಣವಾಗಿ ಬಿಜೆಪಿಯ ಅಭ್ಯರ್ಥಿ ನಿಮ್ಮ ರಾಘಣ್ಣನ ಗೆಲುವಿಗೋಸ್ಕರ ಸಮಯ ಕೊಡ್ತೀವಿ ಅಂತೇಳಿ ವಾಲಂಟಿಯರ್ ಆಗಿ ಇವತ್ತು ಯುವಕರು ಬರ್ತಾ ಇದ್ದಾರೆ. ಈ ರೀತಿಯಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.